Your mind ಪ್ರಾಣಾಯಾಮ ಬಿ ರೆಡಿ. ದಂಡಾಸನ ಪದ್ಮಾಸನ ಅಥವಾ ಅರ್ಧ ಪದ್ಮಾಸನ ಅಥವಾ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಸೊ ಭಾಳ ಹೊತ್ತು ಕುಂಟದಾಗ್ತದ, ಆರಾಮಾಗಿ ಸುಖಾಸನದಾಗ ಕೂತ್ಕೊಳ್ಳಿ, ಏನು ತೊಂದರೆ ಇಲ್ಲ. ಪ್ರಿಪೇರ್ ಯುವರ್ ಮೈಂಡ್. ಪ್ರಾಣಾಯಾಮ ಫಸ್ಟ್ ಒನ್ ನಾಡಿ ಶೋಧನ ಪ್ರಾಣಾಯಾಮ. ಎಡಗೈ ಚಿನ್ಮುದ್ರ, ಬಲಗೈ ನಾಸಿಕ ಮುದ್ರ. ಹಿಂಗಡೆ ಬರಲ್ಲ. ಎಡಗೈ ಚಿನ್ಮುದ್ರ, ಬಲಗೈ ನಾಸಿಕ ಮುದ್ರ. ಬಿ ರೆಡಿ. ನಿಮ್ಮ ಗಮನ ಪ್ರಾಣಾಯಾಮದ ಕಡೆಗೆ. ನಾಡಿ ಶೋಧನ ಪ್ರಾಣಾಯಾಮ. ಆ್ಯಂಡ್ ಕ್ಲೋಸ್ ಯುವರ್ ಲೆಫ್ಟ್ ನೋಸ್. 5 round ಮಾಡಬೇಕು ಪ್ರತಿಯೊಂದು. ರೈಟ್ ಓಪನ್ ಅದ, ಲೆಫ್ಟ್ ಕ್ಲೋಸ್ ಅದ. ಓಕೆ, ಈಗ ರೈಟ್ ಕ್ಲೋಸ್ ಮಾಡ್ಕೋಬೇಕಾದ್ರೆ ಹೆಂಗೆ ಮಾಡ್ಬೇಕು ನೋಡ್ರಿ ಬರೀ. ಓಕೆ, ಸೊ ಈ ರೀತಿ ಕ್ಲೋಸ್ ಮಾಡ್ಕೋಬೇಕು, ರೈಟು ಈ ರೀತಿ ಓಪನ್ ಮಾಡಬೇಕು. ಓಕೆ, ಆಮೇಲೆ ಈ ಕಡೆ ಕ್ಲೋಸ್ ಮಾಡ್ಕೋಬೇಕಾದ್ರೆ ಈ ರೀತಿ ಕ್ಲೋಸ್ ಮಾಡ್ಕೋಬೇಕು, ಈ ರೀತಿ ಓಪನ್ ಮಾಡಬೇಕು. ಇದನ್ನು ಕಲಿಬೇಕೆಲ್ಲರೂ. ಷಣ್ಮುಖ ಮುದ್ರದಿಂದ ಯಾವ ರೀತಿ ಕ್ಲೋಸ್ ಮಾಡ್ಕೋಬೇಕು, ಯಾವ ರೀತಿ. ಮೂಗಿಗೆ ಬರೀ ಏನು ಮಾಡಬೇಕು, ಹೆಬ್ಬೆರಳು ಆಮೇಲೆ ಉಂಗುರ ಬೆರಳು ಕಿರುಬೆರಳು ಮಾತ್ರ ಟಚ್ ಆಗಿರಬೇಕು. ಓಕೆ, ಆ್ಯಂಡ್ ಪ್ರಿಪೇರ್ ಯುವರ್ ಮೈಂಡ್. ನಾಡಿ ಶೋಧನ ಪ್ರಾಣಾಯಾಮ. ಬಿ ರೆಡಿ ಆ್ಯಂಡ್ ಕ್ಲೋಸ್ ಯುವರ್ ಐಸ್. ಮೂಗಿನ ಎಡ ಹೊರಳೆಯನ್ನು ಕ್ಲೋಸ್ ಮಾಡ್ಕೊರಿ ಎಲ್ಲರೂ. ಮೂಗಿನ ಬಲ ಹೊರಳೆಯಿಂದ ದೀರ್ಘವಾಗಿ ಉಸಿರು ಇನ್ಹೇಲ್. ಬಲಗಡೆ ಕ್ಲೋಸ್ ಮಾಡ್ಕೊರಿ, ಎಡಗಡೆ ಓಪನ್ ಮಾಡಿ, ಎಡಗಡೆಯಿಂದ ಎಕ್ಸೇಲ್. ಎಡಗಡೆಯಿಂದ ಉಸಿರು ತಗೊಳ್ಳಿ, ಎಡಗಡೆ ಕ್ಲೋಸ್ ಮಾಡ್ಕೊಳ್ಳಿ, ಬಲಗಡೆ ಓಪನ್ ಮಾಡಿ, ಬಲಗಡೆಯಿಂದ ಎಕ್ಸೇಲ್. ಹಾಗೆ ಬಲಗಡೆಯಿಂದ ಉಸಿರು ತಗೊಳ್ಳಿ, ಬಲಗಡೆ ಕ್ಲೋಸ್ ಮಾಡ್ಕೊಳ್ಳಿ, ಎಡಗಡೆಯಿಂದ ಉಸಿರು ಬಿಡಿ. ಹಾಗೆ ಎಡಗಡೆಯಿಂದ ಉಸಿರು ತಗೊಳ್ಳಿ, ಎಡಗಡೆ ಕ್ಲೋಸ್, ಬಲಗಡೆಯಿಂದ ನಿಧಾನವಾಗಿ ಉಸಿರು ಬಿಡಿ. ಕಣ್ಣು ಮುಚ್ಕೊಂಡು ಮಾಡ್ಬೇಕೆಲ್ಲಾನು. ಓಕೆ, ಬಲಗಡೆಯಿಂದ ಉಸಿರು ತಗೊಳ್ಳಿ, ಬಲಗಡೆ ಕ್ಲೋಸ್, ಎಡಗಡೆಯಿಂದ ಉಸಿರು ಬಿಡಿ. ಎಡಗಡೆಯಿಂದ ಉಸಿರು ತಗೊಳ್ಳಿ, ಎಡಗಡೆ ಕ್ಲೋಸ್, ಬಲಗಡೆಯಿಂದ ಉಸಿರು ಬಿಡಿ. ಲಾಸ್ಟ್ ರೌಂಡ್. ಬಲಗಡೆಯಿಂದ ಉಸಿರು ತಗೊಳ್ಳಿ, ಬಲಗಡೆ ಕ್ಲೋಸ್, ಎಡಗಡೆಯಿಂದ ಉಸಿರು ಬಿಡಿ. ಹಾಗೆ ಎಡಗಡೆಯಿಂದ ಉಸಿರು ತಗೊಳ್ಳಿ, ಎಡಗಡೆ ಕ್ಲೋಸ್, ಬಲಗಡೆಯಿಂದ ಉಸಿರು ಬಿಡಿ. ರಿಲೀಸ್ ಯುವರ್ ಬೋತ್ ಹ್ಯಾಂಡ್. ಎರಡು ಕೈಗಳು ನಿಮ್ಮ ಮಂಡಿ ಮೇಲೆ ಇರಬೇಕು. ಮೂಗಿನ ಎರಡು ಹೊಳೆಯಿಂದ ದೀರ್ಘ ಉಸಿರು ತಗೊಂಡು ನಿಧಾನವಾಗಿ ಉಸಿರು ಬಿಡಿ. ಆ್ಯಂಡ್ ಪ್ರಿಪೇರ್ ಯುವರ್ ಮೈಂಡ್. ಶೀತಲಿ ಪ್ರಾಣಾಯಾಮ, ಕೂಲಿಂಗ್ ಸಿಸ್ಟಮ್, ನಾಲಿಗೆಯಿಂದ ಮಾಡುವಂಥ ಪ್ರಾಣಾಯಾಮ ಅಂತ ಹೇಳಿ ನಾನು. ಓಕೆ, ಈ ಶೀತಲಿ ಪ್ರಾಣಾಯಾಮ ನಾಲಿಗೆ ಎಷ್ಟಾಗುತ್ತೆ ಅಷ್ಟು ಹೊರಗಡೆ ಚಾಚಬೇಕು. ನಾಲಿಗೆ ರೌಂಡ್ ಮಾಡಬೇಕು, ಉಸಿರು ಒಳಗಡೆ ತಗೋಬೇಕು, ನಾಲಿಗೆ ಒಳಗಡೆ ತಗೋಬೇಕು, ಬಾಯ ಮುಚ್ಚಬೇಕು, ಮೂಗಿನಿಂದ ಉಸಿರು ಬಿಡಬೇಕು. ಓಕೆ, ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಶೀತಲಿ ಪ್ರಾಣಾಯಾಮ ಅಂತಂದರೆ ನಾಲಿಗೆ ಹೊರಗಡೆ ತೆಗಿಬೇಕು, ರೌಂಡ್ ಮಾಡ್ಕೋಬೇಕು ಈ ರೀತಿ. ಓಕೆ, ಆಮೇಲೆ ಉಸಿರು ತಗೋಬೇಕು, ಬಾಯ ಮುಚ್ಚಬೇಕು, ಮೂಗಿಂದ ಉಸಿರು ಬಿಡಬೇಕು. ಅಕಸ್ಮಾತ್ ನಾಲಿಗೆ ರೌಂಡ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ನಾಲಿಗೆ ಎಷ್ಟಾಗುತ್ತೆ ಅಷ್ಟು ಹೊರಗಡೆ ಚಾಚಿ, ಹೊರಗಡೆ ಚಾಚಿ ಉಸಿರು ತಗೊಳ್ರಿ. ನಾಲಿಗೆ ಆ ಬದಿಗೆ ಈ ಬದಿಗೆಯಿಂದ ಉಸಿರು ಬರ್ತದ, ಅಟ್ಲೀಸ್ಟ್ ತಂಪಾದ ಅನುಭವ ಬರ್ತದೆ. ಓಕೆ, ಮಾಡ್ತೀರ ಎಲ್ಲರೂ. ಬೆನ್ನು ಕತ್ತು ನೇರವಾಗಿರಲಿ. ಶೀತಲಿ ಪ್ರಾಣಾಯಾಮ. ಬಿ ರೆಡಿ. ನಾಲಿಗೆ ಹೊರಗಡೆ ತೆಗೀರಿ, ರೌಂಡ್ ಮಾಡಿರಿ. ಇನ್ಹೇಲ್, ನಾಲಿಗೆ ಒಳಗಡೆ ತಗೊಂಡು ಬಾಯ ಮುಚ್ಚಿ, ಮೂಗಿಂದ ಎಕ್ಸೇಲ್. ಇನ್ಹೇಲ್, ನಾಲಿಗೆ ಹೊರಗಡೆ ತೆಗಿರಿ. ನಾಲಿಗೆ ಒಳಗಡೆ ತಗೊಂಡು ಬಾಯ ಮುಚ್ಚಿ, ಎಕ್ಸೇಲ್. ಕಂಟಿನ್ಯೂ yourself. Inhale.
Mouth close, exhale. Inhale, continue yourself. Close, exhale. And last round, round ಮಾಡಿ inhale ಮಾಡಿ. ಪ್ರಾಣಾಯಾಮ ಬಿ ರೆಡಿ. ಕಿರು ಬೆರಳು, ಆಮೇಲೆ ಉಂಗುರು ಬೆರಳಿಂದ ಬಾಯಿ ಮುಚ್ಕೋಬೇಕು, ಷಣ್ಮುಖ ಮುದ್ರೆ ಹಾಕಬೇಕು, ಆಮೇಲೆ ಮಧ್ಯದ ಬೆರಳಿಂದ ಮೂಗು ಮುಚ್ಕೋಬೇಕು. ನೆಕ್ಸ್ಟ್ ತೋರು ಬೆರಳಿಂದ ಕಣ್ಣು ಮುಚ್ಕೋಬೇಕು, ಹೆಬ್ಬೆರಳಿಂದ ಎರಡೂ ಕಿವಿಗಳು ಮುಚ್ಕೋಬೇಕು. ಈ ರೀತಿ ಉಸಿರು ತಗೋಬೇಕಾದ್ರೆ ಮಧ್ಯದ ಬೆರಳು ರಿಲೀಸ್ ಮಾಡ್ಕೋಬೇಕು, ಮೂಗಿಂದ ಉಸಿರು ತಗೋಬೇಕು ಮತ್ತು ಕ್ಲೋಸ್ ಮಾಡ್ಕೋಬೇಕು. ಕ್ಲೋಸ್ ಮಾಡಿಕೊಂಡು ಗಂಟಲಿಂದ ಸೌಂಡ್ ಮಾಡಬೇಕು, ಗಂಡು ದುಂಬಿ ಥರ. ಓಕೆ, ಭ್ರಮರ ಆಗಬೇಕು, ಕಂಪನ ಆಗಬೇಕು. ಓಕೆ, ಮಧ್ಯದ ಬೆರಳು ಲೂಸ್ ಮಾಡ್ಕೊರಿ, ಇನ್ಹೇಲ್ ಮಾಡ್ಕೊರಿ, ಕ್ಲೋಸ್ ಆ್ಯಂಡ್ ಸೌಂಡ್ ಯುವರ್ ಸೆಲ್ಫ್. And middle finger release, inhale, close, count yourself. And middle finger release, inhale, close, count yourself. Finger release, inhale and sound yourself. And relax. ಮೂಗಿನ ಎರಡು ಹೊರಳೆಯಿಂದ ದೀರ್ಘವಾಗಿ ಉಸಿರು ತಗೊಂಡು ನಿಧಾನವಾಗಿ ಉಸಿರು ಬಿಡಿ. ರಿಲೀಸ್ ಯುವರ್ ಬೋತ್ ಹ್ಯಾಂಡ್ಸ್. ಮೂಗಿನ ಎರಡು ಹೊಳೆಯಿಂದ ಇನ್ನೊಂದ್ಸಲಿ ದೀರ್ಘವಾಗಿ ಉಸಿರು ತಗೊಂಡು ನಿಧಾನವಾಗಿ ಉಸಿರು ಬಿಡಿ. Prepare your mind. ಕಪಾಲಭಾತಿ ಪ್ರಾಣಾಯಾಮ ಬಿ ರೆಡಿ. ನಿಧಾನವಾಗಿ ಪದ್ಮಾಸನ ಅಥವಾ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಕಪಾಲಭಾತಿ ಕಣ್ಣು ಮುಚ್ಕೊಂಡು ಮಾಡ್ಬೋದು ಅಥವಾ ಕಣ್ಣು ತೆಗೆದು ಮಾಡ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಪ್ರಾಣಾಯಾಮ ಮಾತ್ರ ಕಣ್ಣು ಮುಚ್ಕೊಂಡು ಮಾಡಬೇಕು. ಕಪಾಲಭಾತಿ ಪ್ರಾಣಾಯಾಮ ಬಿ ರೆಡಿ. ದೀರ್ಘವಾಗಿ ಉಸಿರು ತಗೊಳ್ಳಿ. ಇನ್ನರ್ ಸ್ಟ್ರೋಕ್ ಸ್ಟಾರ್ಟ್ ಯುವರ್ ಸೆಲ್ಫ್. Relax. Inhale and exhale. Relax yourself. Close your eyes. Take a deep inhale. ನಿಧಾನವಾಗಿ ನಿಮ್ಮ ಎರಡೂ ಕಾಲುಗಳನ್ನು ಸಡಿಲಗೊಳಿಸಿ. ರಿಲೀಸ್ ಯುವರ್ ಪದ್ಮಾಸನ ಅಥವಾ ಅರ್ಧ ಪದ್ಮಾಸನ, ದಂಡಾಸನ.
ಅಂತಿಮ ಸ್ಥಿತಿ. ಕಾಲು ಅಗಲ ಮಾಡಿ, ಕಾಲು ಜುಮಿಡಿರ್ತಾವ, ಗಂಡಾಸನದ ಅಂತಿಮ ಸ್ಥಿತಿ ಆ್ಯಂಡ್ ವಿಶ್ರಮ. ಆರಾಮಾಗಿ ಕಾಲು ಅಗಲ ಮಾಡಿರಿ. ಸಿಟ್ ಇನ್ ಸುಖಾಸನ, ಆರಾಮಾಗಿ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಆ್ಯಂಡ್ ಪ್ರಿಪೇರ್ ಯುವರ್ ಮೈಂಡ್. ಇಲ್ಲಿವರೆಗೂ ಕಾಮನ್ ಯೋಗ ಪ್ರೋಟೋಕಾಲ್ ಎಲ್ಲನೂ ಮುಗಿತು, ಹೌದಾ? ಸೊ ಇಷ್ಟು ಪರ್ಫೆಕ್ಟ್ ಆಗಿ ಡೈಲಿ ಇದನ್ನು ಮಾಡೋ ಯಾವ ರೋಗ ರುಜಿನಗಳು ಬರುವುದಿಲ್ಲ, ಯಾವುದೂ ಬರೋದಿಲ್ಲ, ಏನೂ ತೊಂದರೆ ಆಗೋದಿಲ್ಲ. ಕೈ ಸೊಟ್ಟಿತ್ತು, ಕಾಲು ಸೊಟ್ಟಿತ್ತು, ಆಮೇಲೆ ಎದೆ ಭಾಗ, ಶೋಲ್ಡರ್ಸು, ಎಲ್ಬೋಸು, ಮೊಳಕಾಲು, ಬೆನ್ನು ನೋವು ಎಲ್ಲನೂ ಹೋಗಾಡ್ತದೆ. ಆಯುಷ್ ಡಿಪಾರ್ಟ್ಮೆಂಟ್ದವರು ಪ್ರತಿಯೊಂದು ರೋಗಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಆಸನಗಳು ಸೋಸಿ ತಗೊಂಡಾರ, ಗೊತ್ತಾಯ್ತು ರೀ? ಸೊ ಅದ್ರ ಸಲುವಾಗಿ ಇವೇ ಆಸನಗಳು, ಇವೆಷ್ಟು ಆಸನಗಳು, ಇವೆಷ್ಟು ಪ್ರಾಣಾಯಾಮಗಳು ಇವನೇ ಕಂಟಿನ್ಯೂ ಮಾಡ್ತಾರೆ ಡೈಲಿ. ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಫ್ರೆಶಪ್ ಆಗಿ ನಿಮ್ಮ ಎಲ್ಲ ಶೌಚಕ್ರಿಯೆಗಳನ್ನು ಮುಗಿಸ್ಕೊಂಡು ಇದಕ್ಕೊಂದು 45 ಮಿನಿಟ್ಸ್ ಟು 1 ತಾಸು, 45 ನಿಮಿಷದಿಂದ 60 ನಿಮಿಷದವರೆಗೆ ಇದಕ್ಕೆ ಮೀಸಲಿಟ್ಟಿರಪ್ಪ ಅಂತಂದ್ರೆ ಇಡೀ ದೈನಂದಿನ ಜೀವನ ಇರ್ತದಲ್ಲ, ಮುಂಜಾನೆಯಿಂದ ಸಾಯಂಕಾಲವರೆಗೂ ಹುಮ್ಮಸ್ಸಾಗಿರ್ತದೆ. ನಮಗೆ ಸಲ್ಲದ ವಿಚಾರ ಕಡೆ ಹೋಗಂಗಿಲ್ಲ ಮನಸ್ಸು. ಜೊತೆಗೆ ಸ್ವಲ್ಪ ಧ್ಯಾನ ಮಾಡೋದು, ಅದಕ್ಕೆ ಡೈಲಿ ಇವೆಲ್ಲನೂ ಪ್ರಾಕ್ಟೀಸ್ ಆಗಬೇಕು. ಬರೀ 21ನೇ ತಾರೀಕುವರೆಗೂ ಮಾತ್ರ ಸೀಮಿತ ಆಗಿರ್ಬಾರ್ದು, ಜೂನಕ್ಕೆ ಮಾತ್ರ ಸೀಮಿತ ಆಗಿದೆ.